ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಅಬಕಾರಿ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅಬಕಾರಿ ಸಾರಿಗೆ ಕಾನ್ಸ್ಟೇಬಲ್ ಹಾಗೂ ಅಬಕಾರಿ ಕಾನ್ಸ್ಟೇಬಲ್ ಮತ್ತು ಉಪ ಅಬಕಾರಿ ಇನ್ಸ್ಪೆಕ್ಟರ್, ಹೌಸ್ ಕೀಪರ್, ಇಲ್ಲಿ ನೋಡಿ ಹಾಸ್ಟೆಲ್ ಮ್ಯಾನೇಜರ್ ಗ್ರೇಡ್ 3 ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು ಇಲಾಖೆಯಲ್ಲಿ 236 ಪೋಸ್ಟ್ಗಳಿಗೆ ಕರೆದಿದ್ದಾರೆ ನೋಡಿ. ಹಾಗೆ ಇನ್ನು PUC ಮತ್ತು SSLC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು 18ರಿಂದ 42 ವರ್ಷದ ಒಳಗಿನವರು ವಯೋಮಿತಿ ಇರುತ್ತೆ ನೋಡಿ. 18ರಿಂದ 42 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ನೋಡಿ 31 ಡಿಸೆಂಬರ್ 2023 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸಂಬಳ 21,000ದಿಂದ 92,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಸರ್ಕಾರಿ ಉದ್ಯೋಗಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಕೇಂದ್ರ ಸರ್ಕಾರಿ ಉದ್ಯೋಗಗಳು. ಅರ್ಜಿ ಶುಲ್ಕವನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಫ್ರೆಂಡ್ಸ್, ಅನ್ವಯಿಸುವ ಮೋಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೋಟ್ ಮಾಡ್ಕೊಳ್ಳಿ. ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸೂಚನೆ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಭಾರತೀಯ ಪುರುಷ ಮತ್ತು ಸ್ತ್ರೀ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಎಲ್ಲ ಭಾರತೀಯ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ವಿವರವನ್ನು ನೋಡೋದಾದರೆ ಒಟ್ಟು ಖಾಲಿ ಹುದ್ದೆಗಳು 236 ಹುದ್ದೆಗಳಿದ್ದಾವೆ. ಅದರಲ್ಲಿ ಸಾರಿಗೆ ಕಾನ್ಸ್ಟೇಬಲ್ 118 ಹುದ್ದೆಗಳು, ಅಬಕಾರಿ ಕಾನ್ಸ್ಟೇಬಲ್ 100 ಹುದ್ದೆಗಳು, ಉಪ ಅಬಕಾರಿ ನಿರೀಕ್ಷಕರು 14 ಹುದ್ದೆಗಳು, ಹಾಸ್ಟೆಲ್ ಮ್ಯಾನೇಜರ್ ಗ್ರೇಡ್ 3 ನೋಡಿ 2 ಪೋಸ್ಟ್ಗಳಿದ್ದಾವೆ. ಇನ್ನು ಹೌಸ್ ಕೀಪರ್ 2 ಪೋಸ್ಟ್ಗಳಿದ್ದಾವೆ. ಮಹಿಳೆಯರಿಗೆ ಹೌಸ್ ಕೀಪರ್ 2 ಪೋಸ್ಟ್ಗಳಿದ್ದಾವೆ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, SSLC PUC ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಹತಾ ಮಾನದಂಡ ನೋಡಿ, ಸಾರಿಗೆ ಕಾನ್ಸ್ಟೇಬಲ್ 118 ಹುದ್ದೆಗಳಿದ್ದಾವೆ. ಸಂಬಳ 21,000ದಿಂದ 69,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ವಯೋಮಿತಿ 18ರಿಂದ 30 ವರ್ಷದ ಒಳಗಿನವರು. ಇನ್ನು ಭಾರತದಲ್ಲೇ ಯಾವುದೇ ಮಾನ್ಯತೆ ಪಡೆದ PUC ತೇರ್ಗಡೆ ಹೊಂದಿದ್ದರೆ ನೀವು ಸಾರಿಗೆ ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಎತ್ತರ ಪುರುಷರಿಗೆ 165 ಸೆಂಟಿಮೀಟ್ರ್, ಸ್ತ್ರೀಯರಿಗೆ 155 ಸೆಂಟಿಮೀಟ್ರ್ ಇರುತ್ತೆ ನೋಡಿ. ಇನ್ನು ಎದೆ ಪುರುಷರಿಗೆ 78.83 ಸೆಂಟಿಮೀಟ್ರ್ ಇರುತ್ತೆ ನೋಡಿ. ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಆನಂತರ ಫ್ರೆಂಡ್ಸ್, ಅಬಕಾರಿ ಕಾನ್ಸ್ಟೇಬಲ್ ನೋಡಿ 100 ಹುದ್ದೆಗಳಿದ್ದಾವೆ. ತಿಂಗಳಿಗೆ 21,000ದಿಂದ 69,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾವುದೇ ಮಂಡಳಿಯಿಂದ PUC ಪಾಸ್ ಆಗಿದ್ದರೆ ನೀವು ಅಬಕಾರಿ ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅಬಕಾರಿ ಕಾನ್ಸ್ಟೇಬಲ್ ಉದ್ಯೋಗಗಳಿಗೆ ಎತ್ತರ ಪುರುಷರಿಗೆ 167 ಸೆಂಟಿಮೀಟ್ರ್ ಮತ್ತು ಸ್ತ್ರೀಯರಿಗೆ 152 ಸೆಂಟಿಮೀಟ್ರ್ ಇರುತ್ತೆ. ಎದೆ ನೋಡಿ ಪುರುಷರಿಗೆ 78.8ರಿಂದ 83.8 ಸೆಂಟಿಮೀಟ್ರ್ ಎದೆ ಇರುತ್ತೆ ಪುರುಷರಿಗೆ. ಹಾಗೆ ಇನ್ನು ಉಪ ಅಬಕಾರಿ ನಿರೀಕ್ಷಕರು 14 ಹುದ್ದೆಗಳಿದ್ದಾವೆ. ತಿಂಗಳಿಗೆ 29,000ದಿಂದ 92,000 ಇರುತ್ತೆ. ಹಾಗೆ ವಯೋಮಿತಿ 21ರಿಂದ 42 ವರ್ಷಗಳ ವಯೋಮಿತಿ ಒಳಗವರು ಅರ್ಜಿಗಳನ್ನು ಸಲ್ಲಿಸಬಹುದು. PUC ಕೇಳಿದ್ದಾರೆ. ಹಾಗೆ ಎತ್ತರ ಪುರುಷರಿಗೆ 167 ಸೆಂಟಿಮೀಟ್ರ್, ಸ್ತ್ರೀಯರಿಗೆ 152 ಸೆಂಟಿಮೀಟ್ರ್. ಎದೆ ನೋಡಿ ಪುರುಷರಿಗೆ 78.8ರಿಂದ 83.8 ಸೆಂಟಿಮೀಟ್ರ್ ಕೇಳಿದ್ದಾರೆ. ಹಾಗೆ ಇನ್ನು ಫ್ರೆಂಡ್ಸ್, ಹೌಸ್ ಕೀಪರ್ ಮಹಿಳೆ 2 ಪೋಸ್ಟ್ಗಳಿದ್ದಾವೆ. SLC PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. 21,000ದಿಂದ 81,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ವಯೋಮಿತಿ 21ರಿಂದ 42 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. SLC PUC ಕೇಳಿದ್ದಾರೆ ನೋಡಿ. ಫ್ರೆಂಡ್ಸ್, ಇನ್ನು ವರ್ಗವಾರು ಶುಲ್ಕದ ವಿವರಗಳನ್ನು ನೋಡೋದಾದರೆ OBC ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದ್ದರೆ SC ST EWS ಅಭ್ಯರ್ಥಿಗಳಿಗೆ 150 ರೂಪಾಯಿ ಇರುತ್ತೆ ನೋಡಿ. ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಕಟ್ಬೋದು ಅಪ್ಲಿಕೇಶನ್ ಹಾಕುವಾಗ. ಹಾಗೆ ಇನ್ನು ಫ್ರೆಂಡ್ಸ್, ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಇರುತ್ತೆ ನೋಡಿ. ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ನೇರವಾಗಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದ ಸೇರಿ ಆಲ್ ಇಂಡಿಯಾದಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅಪ್ಲಿಕೇಶನ್ ಆರಂಭ ದಿನಾಂಕ ಆಲ್ರೆಡಿ ಅರ್ಜಿಗಳು ಶುರುವಾಗಿವೆ. ಅರ್ಜಿಗಳನ್ನು ಸಲ್ಲಿಸಬಹುದು.
31 ಡಿಸೆಂಬರ್ 2023 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು 31 ಡಿಸೆಂಬರ್ 2023 ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಲಿಖಿತ ಪರೀಕ್ಷೆಯ ಅಂದಾಜು ದಿನಾಂಕ 31 ಜನವರಿಗೆ ಲಿಖಿತ ಪರೀಕ್ಷೆ ನಡೆಯಬಹುದು ಅಂತ ಹೇಳಿದ್ದಾರೆ. ಹಾಗೇನ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲಿಕ್ಕೆ ನೀವು ಅರ್ಜಿ ಸಲ್ಲಿಸುವಾಗ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಅಳತೆದು, ಹಾಗೆ ಸಿಗ್ನೇಚರ್ ಬೇಕಾಗುತ್ತೆ. ಇನ್ನು ಶೈಕ್ಷಣಿಕ ಪ್ರಮಾಣ ಪತ್ರಗಳು 8ನೇ ತರಗತಿ 10ನೇ ತರಗತಿ ಅಥವಾ PUC ಡಿಗ್ರಿ ಯಾವುದು ಮಾಡಿದ್ರು. ಇನ್ನು ನಿವಾಸ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ. ಇಷ್ಟೊಂದು ಈ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು.